ಇವತ್ತು ಆರ್ಡ್ರ್ ವಿತ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ವಿ. ನಮ್ಮ ಅಕ್ಕ ರೆಡಿ ಆಯಿತು, ನಾನು ಬಂದಿದ್ದೀನಿ. ಕೊಡು ನಮ್ಮ ಮಾಮ ಊಟ ಮಾಡ್ತೀನಿ, ಯಾರಿಲ್ಲ ಅಷ್ಟೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ಆರ್ಡರ್ ಇತ್ತು ಅದನ್ನು ಮುಗಿಸ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡಿ ಬಂದೆ. ಸೊ ಈಗ ಒಂದು ಮದುವೆ ವೆಡ್ಡಿಂಗಿಗೆ ರೆಡಿಯಾಗಿದ್ದೀನಿ. ಸುಮ್ಮನೆ ಏನು ಒಂಚೂರು ಇದನ್ನ ಹಾಕ್ಕೊಂಡು ಕ್ರೀಮ್ ಹಾಕ್ಕೊಂಡು ಫೌಂಡೇಶನ್ ಹಾಕ್ಕೊಂಬಿಟ್ಟಿದ್ದೀನಿ. ಅದು ಫೌಂಡೇಶನ್ ಅಂತೀನಿ, ಕಾಂಪ್ಯಾಕ್ಟ್ ಹಾಕ್ಕೊಬಿಟ್ಟಿದ್ದೀನಿ. ಅದಕ್ಕೆ ವಿಂಗ್ಸ್ ಕೊಟ್ಕೊಂಡಿದ್ದೀನಿ ಲೈಟಾಗಿ ಫುಲ್ಲು. ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಸೊ ಗೈಸ್ ಮುತ್ತಿಂದ ಹಾಕ್ಕೊಂಡಿದ್ದೀನಿ. ಇದೊಂಥರ ಎಲ್ಲೋದ್ರೂ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಗೋಲ್ಡ್ ಎಲ್ಲೂ ಕ್ಯಾರಿ ಹಾಕೋತಾರೆ ಇಲ್ಲ, ಬರೀ ಇದನ್ನೇ ಹಾಕ್ಕೊಳ್ಳೋದಾಗೈತೆ. ಇವಾಗ ನಾವು ಮೇಕಪ್ ಹೋಗ್ತೀವೋ, ನನ್ನ ರಿಲೇಟಿವ್ ಫಂಕ್ಷನ್ ಇರುತ್ತೆ, ಸೊ ಅಲ್ಲೆಲ್ಲ ಗೋಲ್ಡ್ ಕ್ಯಾರಿ ಮಾಡೋದಕ್ಕಾಗಲ್ಲ, ಇದೊಂದು ಕ್ಯಾರಿ ಮಾಡಿಬಿಡ್ತೀವಿ ನಾನು ಅಕ್ಕ ಇಬ್ಬರು. ಸೊ ಇದು ಒರಿಜಿನಲ್ ಮುತ್ತು ಅಂತ ಆಂಟಿದು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಟ್ರಿಪ್ ಹೋಗಿದ್ದು ಗುಜರಾತ್ಗೆ. ಸೊ ಅಲ್ಲಿ ತೊಗೊಂಬಂದಿದ್ದೆ ನಾವು ಇದನ್ನು. ಇಲ್ಲಿ ಚಿಕ್ಕಪೇಟೆಯಲ್ಲಿ ಹೋಗಿ ಇದನ್ನು ಪೋಣಿಸ್ಕೊಂಡು ಇದಕ್ಕೆ ಈ ಥರ ಡಾಲರ್ ಹಾಕ್ಸ್ಕೊಂಬಂದಿದ್ದು. ಇಯರಿಂಗ್ಸ್ ಇಲ್ಲ ಮ್ಯಾಚಿಂಗ್. ಸೊ ಇಯರಿಂಗ್ಸ್ ಮುತ್ತಿಂದು ಸುಮಾರು ಇದ್ದಾವೆ, ಸ್ಟಡ್ಸ್ ಥರ ಎಲ್ಲ, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಗೈಸ್ 6ನೇ ಕ್ಲಾಸ್ಗೆ ಹೋಗಿದ್ದೆಲ್ಲ ಬಂದಮೇಲೆ ಹೊರಡೋದೇನೆ ರಿಸೆಪ್ಷನ್ಗೆ. ನೋಡೋಣ, ನಮ್ಮ ಹಸ್ಬೆಂಡ್ಗೆ ಇದನ್ನೆಲ್ಲ ಹಾಕೊಂಡ್ರೆ ಆಗಲ್ಲ ಅವ್ರಿಗೆ, ಮುತ್ತಿಂದೆಲ್ಲ ಏನಕ್ಕಿರೋದು, ಯಾವಾಗಲೂ ಹಾಕೋತೀನಿ ಜಾಸ್ತಿ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಯ್ತಿಲ್ಲ. ನೋಡೋಣ ಅವ್ರು ಬಂದರೆ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ. ಹೇಗೆ ಕಾಣಿಸ್ತಿದೆ ಗೈಸ್, ಇದು ಸ್ವಲ್ಪ ಸಿಲ್ವರ್ ಫಿನಿಶಿಂಗ್ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದಕ್ಕೆ ಒಂದು ಸಿಲ್ವರ್ ವಾಚ್. ಇದು ನಮ್ಮ ಮೇಡಮ್ ಕೊಡಿಸಿದ್ದು ಸಿಲ್ವರ್ದು. 3-4 ವರ್ಷ ಆಯಿತು ಇವತ್ತೇ ಹಾಕ್ಕೊಂಡಿರೋದು ನಾನು. ಹಾಕಿಲ್ಲ, ಎಲ್ಲೂ ಫಂಕ್ಷನ್ಗೂ ಹಾಕಿಲ್ಲ, ಮನೆ ಹತ್ರನೂ ಹಾಕ್ಕೊಂಡಿಲ್ಲ. ಇವತ್ತೇ ಒಂದು ಫಂಕ್ಷನ್ ಇತ್ತಲ್ಲ ಅಲ್ಲಿ ಹಾಕ್ಕೊಂಡೋಗಿದ್ದು. ಚೆನ್ನಾಗಿದೆ, ಬಟ್ ನಾನು ಹಾಕೋತಿರ್ಲಿಲ್ಲ. ಏನಕ್ಕಂದರೆ ನನ್ನ ಹತ್ರ ಗೋಲ್ಡ್ ವಾಚ್ ಇತ್ತು, ಸಿಲ್ವರ್ ಕಲರ್ ವಾಚ್ ಇರಲಿಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗ್ತಿರಲಿಲ್ಲ ಅಂತ ಹಾಕೋತಾನೆ ಇರಲಿಲ್ಲ. ಸೊ ಇವತ್ತು ಹಾಕ್ಕೊಂಡಿದ್ದೆ. ಗೈಸ್ ಹೋಗೋಣ ಬನ್ನಿ. ಗೈಸ್ ನಾನು ಮಾರನ ಸುಬ್ಬಿನ ಕಾರಲ್ಲೇ ರೆಡಿ ಮಾಡಿದ್ದೀನಿ. ಕ್ಲಾಸ್ಗೆ ಹೋಗಿದ್ದೆ, ಅಲ್ಲಿಂದ ಹಂಗೆ ಕರ್ಕೊಂಡು ಕಾರಲ್ಲೇ ಡ್ರೆಸ್ ಹಾಕಿ ಕ್ರೀಮ್ ಹಾಕಿ ಐಲೈನರ್ ಹಾಕಿದೆ ಅಷ್ಟೇ. ಹಲೋ ಸುಬ್ಬಿ, ವೆಲ್ಕಮ್ ಬ್ಯಾಕ್ ಹೇಳು. ವೆಲ್ಕಮ್ ಬ್ಯಾಕ್ ಹೇಳು. ಏನು ಮಾಡ್ತಿದ್ಯಾ, ಕನ್ಸು ಕಟ್ತಿದ್ಯೇನು? ನಮ್ಮ ಬಾಸ್ ಇಲ್ಲಿದ್ದಾರೆ. ನಮ್ಮ ಬಾಸ್ ಯಾವಾಗಲೂ ಉರ ಅಂತಿರ್ತಾರೆ ಗೈಸ್, ಯಾಕಂತ ಗೊತ್ತಿಲ್ಲ. ಯಾಕೆ ಹೆಂಡ್ತಿ ಏನಾದರೂ ಬೋರ್ ಆದ್ಲ, ಬೇರೆ ಹೆಂಡ್ತಿನ ಕಟ್ಟನ? ಇನ್ನೊಂದು ಮದುವೆ ಮಾಡೋಣ ಅಂದ್ರೆ ಹೇಳು. ಯಾಕೆ ಗೈಸ್ ವರದಕ್ಷಿಣೆ ಕೊಡ್ತಾರೆ ಅಂದರೆ ಯಾಕೆ ಮದುವೆ ಮಾಡಬಾರ್ದು? ನನಗೂ ನನ್ನ ಮಗಳು ಫ್ಯೂಚರಿಗೆ ದುಡ್ಡು ಆಗ್ತೈತೆ ನೋಡು. ಏನಂತೀರಾ? ವರದಕ್ಷಿಣೆ ಕೊಟ್ಟು ಒಂದಷ್ಟು ಆಸ್ತಿ ಕೊಡಂಗಿದ್ರೆ ಯಾರಾದ್ರೂ ಮದುವೆ ಆಗಿ ಗೈಸ್, ಏನಂತೀರಾ? ಏನು ಖುಷಿ ನೋಡು, ಒಂದಾಸ ನೋಡಿ ಗೈಸ್, ಈ ಖುಷಿನ ಹಸಿರದಿಂದ ನೋಡಿ. ಏನು ಇನ್ನೊಂದು ಮದುವೆ, ಏನು ಸಿರಿನೋ ಇನ್ನೊಂದು ಮದುವೆ ಸಾಕಪ್ಪ, ಸಾಕಿದೆ ಅಲ್ವಾ ಗೈಸ್? ನೀವು ಮಾಡಿ ಗೈಸ್, ವರದಕ್ಷಿಣೆ ಕೊಟ್ಟು ಆಸ್ತಿನೆಲ್ಲ ನಿಮ್ಮ ಹೆಸ್ರಿಗೆ ಬರ್ಸ್ಕೊಂಡು ಇನ್ನೊಂದು ಮದುವೆ ಮಾಡಿಸ್ಬಿಡಿ. ಯಾರು ಹಾಕೋದು? ಹಂಗಂದ್ರೆ ನಿನ್ಗೆ ಆಸೆ ಐತಿ ಇನ್ನೊಂದು ಮದುವೆ ಆಗಕ್ಕೆ ಅಂತ. ಮಗಳೇ ನೋಡಮ್ಮ ನಿಮ್ಮಮ್ಮ ಹೆಂಗೆ ಹೇಳ್ತಾವ್ರೆ ನೋಡ್ತೀನಿ. ಸುಮ್ಮನೆ ಆಮೇಲೆ ಬ್ಲಾಗಲ್ಲ ಸೀರಿಯಸ್ ಆಗಿ ತಗೊಂಬಿಟ್ಟಿರಾ, ತಮಾಷೆ ಮಾಡ್ತಾ ಇರೋದು. ಡಿಲೀಟ್ ಮಾಡ್ಬೋದು. ಏನು ಹಾಕ್ಸ್ತ ಮಗನೇ ಈಗ? ಏನು ಹಾಕ್ಸ್ತಿ ಮಗನೇ ಈಗ? ಈ ಕಡೆ ತಿರುಗು ಹೇಳು. ಏನು ಹಾಕ್ಸ್ತಿ ಈಗ? ಏನು ಹಾಕ್ಸ್ತಾವ? ಪೆಟ್ರೋಲು. ಪೆಟ್ರೋಲ್ ಹಾಕ್ಸ್ವಾ? ನಮ್ಮ ಗಾಡಿದು ಪೆಟ್ರೋಲ್ ಅಲ್ಲ, ಡೀಸೆಲ್. ಕಾರಿಗೆ ಡೀಸೆಲ್. ಅದಕ್ಕೆ ಹಿಂದೆಗಡೆ ಹಾಕೋರೆ, ಹಿಂದೆಗಡೆ ಹಾಕೋರೆ. ಹಬ್ಬ ಆಗಿತ್ತು, ಅದಕ್ಕೆ ಹಿಂದೆಗಡೆ ಔಷಧಿ ಹಾಕ್ಸಿದ್ರು. ಅದಕ್ಕೆ ಏನು ಗುಂಡಿ ಗುದ್ರೆ ಇದೆ, ಶೇಕ್ ಆಗಿದ್ದೆ ಬಿಡಿ ಎಲ್ಲ. ಅಬ್ಬಬ್ಬ ಕೊಡಿಸ್ದೆ ಮಗನ.
ಏನು ಕೊಡಿಸ್ತೀಯಾ? ನನಗೇನೋ ಕೊಡಿಸ್ತೀನಿ ಅಂದೆ. ಏನು ಕೊಡಿಸ್ತೀಯ ನನಗೆ? ಕಾರ್ ಕೊಡಿಸ್ತೀಯಾ? ಗೈಸ್ ನನಗೆ ಕಾರ್ ಕೊಡಿಸ್ತಾಳಂತೆ. ನಾನು ಅಳ್ತಾ ಇದ್ದೆ ಗೈಸ್, ಯಾಕೋ ಒಂದು ಮೊಬೈಲಲ್ಲಿ ರೀಲ್ಸ್ ನೋಡಿದೆ. ಇವತ್ತು ದಿಲೀಪ್ ರಾಜರು ಡೆತ್ ಆದ್ರಲ್ಲ, ಸೊ ಅವ್ರು ಹೆಂಡತಿ ಪಾಪ ಅಳೋದನ್ನ ನೋಡೋಕ್ಕಾಗದೆ ನನಗೂ ಒಂದು ಕ್ಷಣಕ್ಕೆ ಅಳು ಬಂದ್ಬಿಡ್ತು. ಹಂಗೆ ಆಫ್ ಮಾಡ್ಬಿಟ್ಟು ಅಳ್ತಾ ಇದೆ. ಅದನ್ನ ನೋಡ್ಬಿಟ್ಟು ಯಾರನ್ನ ಅಳ್ಬೇಡಮ್ಮ, ನಾನು ನಿಮಗೆ ಕಾರ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. ಮುದ್ದು ಬಂಗಾರ, ಮುದ್ದು ಬಂಗಾರ, ಒಂದು ಜಾಣ ನಂದು. ನೆಕ್ಬಾರ್ದಂಗೆಲ್ಲ ಗಬಿಯೋದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಆಯಿತು. ಏನೇನು ಜರ ಹೇಳು. ಏನು? ಥ್ಯಾಂಕ್ ಯು ಶಿಮಾ. Say thank you. ನಾನು ಚಾಕ್ಲೇಟ್ ಕೊಡಲ್ಲ. No, this for ma'am. Yeah. This for ma'am. Actually, you know Thank you that so much. we planned when you said you are going now, and after that, on the day I didn't came. I went for industrial. I got your call, but I didn't saw that. We already planned to give this actually, but today we met her na. Yeah. Kodi, leave it all. Okay, play. Shima, say thank you. Thank you so much. No. Oh. ವಾವ್, ಸೂಪರ್ ಆಗಿದೆ ಅಲ್ಲ ಮಗನೆ? ಸೂಪರ್ ಆಗಿದೆ ಗೈಸ್. ಇದು ನರಸಿಂಹರ್ ಕಾಲೇಜಲ್ಲಿ ಒಬ್ಬರು ಲೆಕ್ಚರರ್ ಅಂತ, ನಾನು ಸ್ಟೂಡೆಂಟ್ ಅನ್ಕೊಂಬಿಟ್ಟಿದ್ದೆ. ಅವ್ರು ಚಿಕ್ಕ ವಯಸ್ಸಿನ ನೋಡಿ ಲೆಕ್ಚರರ್ ಅಂತೆ ಅವರು. ನೋಡಿ ಆನ್ ಸ್ಪಾಟ್ ನಾವು ಇನ್ನೂ ಮದುವೆಗೆ ಬಂದು ಅಲ್ಲಿ ಊಟ ಏನೋ ಹಂಗೆ ಮಾಡಲಿಲ್ಲ. ಜಸ್ಟ್ ನಾವು ಅಲ್ಲಿ ಬಂದು ಫ್ರೂಟ್ಸ್ ತಿಂದ್ವಿ ಅಷ್ಟೇ. ಫ್ರೂಟ್ಸ್ ತಿನ್ನೋ ಸ್ಟಾಲ್ ಹತ್ರ ಅವರು ನಿಂತಿದ್ರು ಎಲ್ಲ. ಅವರೆಲ್ಲ ಊಟ ಮಾಡಿ ಆ ತಕ್ಷಣದಲ್ಲಿ ಆನ್ ಸ್ಪಾಟ್ ಬುಕ್ ಮಾಡಿ ಚಾಕ್ಲೇಟ್ ಮತ್ತು ಗೊಂಬೆನ ತರಿಸಿ ಯಾರನ್ನ ಕೊಟ್ಟರು. ಸೊ ಕ್ಯೂಟ್. ಥ್ಯಾಂಕ್ ಯು ಫಾರ್. ಅವ್ರ ನೇಮೇನು? ಜೆರಿನ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಗನೆ. ಥ್ಯಾಂಕ್ ಯು ಜೆರಿನ್ ಸರ್, ಜೆರಿನ್ ಬ್ರದರ್. ಓಕೆ ಗೈಸ್, ಇವಾಗ ಮದುವೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಮತ್ತು 2 ಮದುವೆ ಅಟೆಂಡ್ ಮಾಡಿದ್ವಲ್ಲ ಗೈಸ್. ಒಂದು ಮದುವೆಯಲ್ಲಿ ಚೆನ್ನಾಗಿ ಊಟ ಮಾಡಿದ್ವಿ, ಇನ್ನೊಂದು ಮದುವೆ ಹಿಂದೆನೇ ಬಂದ್ವಲ್ಲ, ಸೊ ಊಟ ಮಾಡಲಿಲ್ಲ. ಫ್ರೂಟ್ಸ್ ತಿಂದ್ವಿ. ಆರ್ನ ಏನು ನೀಟಾಗಿ ಊಟ ತಿಂತಿದ್ವಲ್ಲ, ಸೊ ಅವಳಿಗೂ ಒಂಚೂರು ಫ್ರೂಟ್ಸ್ ತಿಂದು ಮನೆಗೆ ಹೊರಟೋ ಗೈಸ್. ಈಗ ಅಮ್ಮನ ಮನೆಗೆ ಹೋಗ್ತೀವಿ ನಾವು. ಅಲ್ಲಿ 2 ಡೇಸ್ ಇದ್ಬಿಟ್ಟು ಬರ್ತೀವಿ. ಇವತ್ತು ನಾಳೆ ಅಲ್ಲ, ನಾಳೆ ನಾಡಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ನೈಟು ಮದುವೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಚಿನ್ನಮ್ಮ ಇಲ್ಲಿ? ಚಿನ್ನಮ್ಮ ಇನ್ನೂ ನೈಟ್ ಔಟ್ಫಿಟ್ಟಲ್ಲೇ ಅವನೇ. ಹಲೋ ಮಗನೆ. ನಮ್ಮ ಮಾಮ್ಸ್ ಏನು ಮಾಡ್ತಾವ್ರು ನೋಡೋಣ ಬನ್ನಿ. ನಮ್ಮ ಮಾಮ್ಸ್ ನಮಗೆ ಕಾಫಿ ಆರಂಗೆ ಹಾಲು ಇಡ್ತವ್ರೆ. ಹಾಯ್ ಹೇಳಿ ಮಮ್ಮಿ. ಗುಡ್ ಮಾರ್ನಿಂಗ್. ಇವತ್ತು ಇವರಿಗೆ ಟಿಫನ್, ನನಗೆ ಕರ್ಡ್ ರೈಸ್ ಇಲ್ಲ ಹಾಲು ಸಾರು ಅನ್ನ ತಿನ್ನಬೇಕು. ನಮ್ಮ ಮಮ್ಮಿಗೆ ಪಾರ್ಸೆಲ್ ಬರ್ತಾ ಇದೆ. ಕಾಫಿ ಕುಡಿಯೋಣ. ಯಾವ್ದು ನಂದು? ತೋರ್ಸು ನೀಟಾಗೆ, ತೋರ್ಸು ನೀಟಾಗೆ. ಏನೇನೈತೆ? ಅಪ್ಪ ಐತೆ, ಪಾಪ ಐತೆ, ಅಕ್ಕ ಐತೆ. ಹೌದಾ? ಅದನ್ನೇ ಕಿತ್ಕೊಂಡಿದ್ದೀರಾ? ಕಿತ್ಕೊಂಡ? ಎಲ್ಲಿತ್ತು? ಇಲ್ಲೇ ಕಿತ್ಕೊಂಡೆ. ಅಲ್ಲೇ ಕಿತ್ಕೊಂಡ? ನೀಟಾಗಿ ನಿಂಚೋ, ನೀನೊಂದು ಸ್ವಲ್ಪ ನೀಟಾಗಿ ನಿಂಚೋ. ಅಕ್ಕಂಗೆ 2 ಅಡಿ ಹೆಚ್ಚೋಗ್ಬಿಟ್ಲಿ ಇಲ್ಲಿ ಬಂದಿರೋದು. ಎದ್ದಿದ ತಕ್ಷಣ ಫುಲ್ಲು ಹ್ಯಾಪಿ. ತಾತ ಮನೆಗೆ ಬಂದ್ಬಿಟ್ಟಿದ್ದೀನಿ ಅಂತ. ಏನು ಎದ್ದಿದ ತಕ್ಷಣ ಬಂದು ದೇವ್ರ ಮುಂದೆ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡಪ್ಪ ಅಂತವಳೆ. ನಮ್ಮ ಮನೇಲಾದರೆ ಯಾವ ಅಂತ ಹೇಳ್ತಾಳೆ. ದೇವ್ರ ಕೈ ಮುಗಿದ್ರೆ ಆಗಲ್ಲ. ಇಲ್ಲಿ ನೋಡಿ ಸ್ಟ್ರೆಂತ್ ಬಂದ್ಬಿಟ್ಟೈತೆ 2 ಅಡಿ. ಯಾವಾಗ ಬಂದೆ? ನಾನು ಅಲ್ಲಿ ಲಕ್ಷ್ಮಜ್ಜಿ ಮನೆಗೆ ಹೋಗಿದ್ದೆ.
ಗೈಸ್ ಈಗ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ರೆಡಿ ಏನಾಗಿಲ್ಲ, ನಾರ್ಮಲಾಗಿ ಜಸ್ಟು ಸ್ನಾನ ಮಾಡ್ಕೊಂಡಿದ್ದೀನಿ. ನಮ್ಮ ಬೇಬಿ ಬರ್ತಾಯಿದೆ, ಹೋಗೋಣ ಬನ್ನಿ. ಟೆಂಪಲಿಗೆ ಬಂದಿದ್ದೀವಿ ಗೈಸ್. ಹಾಯ್ ಗೈಸ್. ಮನುಷ್ಯ ಏನು ಸಮಾಚಾರ? ಏನೂ ಇಲ್ಲ, ಎಲ್ಲ ಹೇಳಬೇಕು. ಎಲ್ಲರೂ ಈ ನಡುವೆ ನಾವೆಲ್ಲ ರಾಘವೇಂದ್ರ ಭಕ್ತರಾಗಿ ಹೊಟ್ಟಿದ್ದೀವಿ ಅಂದರೆ ನಂಬಿಕೆ, ಟ್ರಸ್ಟ್. ನಾನು ವೀಡಿಯೋ ಮಾಡ್ತಿರೋದು ಅವಳು ಗೊತ್ತಿಲ್ಲ, ಫುಲ್ಲು ಮಂತ್ರ ಹೇಳ್ಕೊಂಡು ಕೂತಿದ್ಲು. ಸೊ ಡಿಸ್ಟರ್ಬ್ ಮಾಡಲಿಲ್ಲ, ಪಕ್ಕದಲ್ಲೇ ಕೂತಿದ್ದೆ. ಬಜ್ಜಿ ತಿಂತಾ ಇದೀವಿ. ನೀವು ಟೇಸ್ಟೇ ಮಾಡಿಲ್ಲ. ಮುಗಿತು, ನಾಯಿಗೆ ಕಾಣಿಸ್ತಾನೆ ಇಲ್ಲ. ಎಷ್ಟು ನಾಯಿ ಬೊಗ್ಲತ್ ಕೆಲಸ. ಗಾಡಿ ಹತ್ರ ಹೋಗಕ್ಕೆ ಭಯ ಆಯ್ತೈತೆ. ಅಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ, ಎದ್ರಕೊಂಡು ನೋಡ್ಬೋದು. ಎಲ್ಲೋದ್ರು ಅಲ್ಲಿಗೆ ಬರ್ತಾವೆ ಫಾಲೋ ಮಾಡ್ಕೊಂಡು. ಫ್ರೆಂಡ್ಸ್ ಜಾಸ್ತಿ. ಹುಷಾರು. ಬಾಯ್ ಬಾಯ್ ಗೈಸ್. ಲುಲು ಮಾಲಿಗೆ ಬಂದಿದ್ದೀವಿ. ಲುಲು ಮಾಲಿಗೆ ಗಿಫ್ಟ್ ತಗೊಳಕ್ಕೆ ಬಂದಿದ್ದೀವಿ. ಯಾರಿಗೆ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ಬಾಸ್ ಬಾಸ್ ಸ್ಮೈಲ್ ಮಾಡೋದು. ಅದೇ ಗೈಸ್, ನಾನು ಫುಲ್ಲು ಡೀಪಾಗೆ ಸೆಲೆಕ್ಷನ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದೀನಿ. ಫುಲ್ಲು ಅಂಗಡಿಲಿ ಫುಲ್ ಡೀಪಾಗಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅಂತ ಎಲ್ಲ ವೇರ್ ಮಾಡಿ ನೋಡ್ತಾ ಇದ್ದೀನಿ. ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೋತಾ ಇದ್ದೀನಿ. ಫೈನಲಿ ಗಿಫ್ಟ್ ತೊಗೊಂಡ್ವಿ ಗೈಸ್. ಏನಂತೀರಾ ಗಿಫ್ಟ್ ಬಗ್ಗೆ? ಓಕೆನಾ? ನನ್ನ ಅರ್ನಿಂಗ್ಸಲ್ಲಿ ಕೊಡಿಸ್ತಾ ಇರೋದು. ಇದಕ್ಕೆ ಮಾತೇ ಇಲ್ಲ. ಎಷ್ಟೈತೆ ಆ್ಯಟಿಟ್ಯೂಡು ಅಂದರೆ, ಹೊಸ ವಾಚ್ ಕೊಡ್ಸೋಕೆ ಹೋದರೆ ನನಗೆ ಬೇಡ ಅಂತ ಬಂದ್ಬಿಡೋಣ. ಅಲ್ಲಿ ಅಜಿಪ್ ಮಾಡಿಬಿಟ್ರು ನಂಗೆ ಅಂಗಡಿ ಮುಂದೆ. ಎಷ್ಟೈತೆ ಗೊತ್ತಾ ಕೊಬ್ಬು ಅಲ್ಲ, ಊರಿಗಾಗಿ ಬಿತ್ತೈತೆ. ಅವ್ರದ್ದೇ ಡೈಲಾಗ್ ಅವ್ರಿಗೆ ಹೊಡಿತೀನಿ ನೋಡಿ. ವಿತೌಟ್ ಮೇಕಪ್ ಬಂದಿದ್ದೀವಿ, ಆದರೆ ಲಿಪ್ಸ್ಟಿಕ್ ಆದ್ರೆ ಹಾಕ್ಕೊಬತ್ತಿದ್ದೆ. ಇವತ್ತು ಲಿಪ್ಸ್ಟಿಕ್ಕು ಇಲ್ಲ. ಮಾಲ್ಗೆ ಹಂಗೆ ಎಂಟ್ರಿ. ಕೊಪ್ಸ್ತಂದ್ರೆ ನನಗೋಸ್ಕರ ನೋಡಿ. ಪಪ್ಸು, ವಾಟರ್ ಬಾಟಲು ಅಲ್ಲ ಗೈಸ್. ಹೆಂಗೋಯ್ತಾ ಇದ್ದೀನಿ ನೋಡಿ, ಎಲ್ಲ ಟಿಶ್ಯೂ ಎಲ್ಲ ಸುತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಯಾಕೋ ಲೋನ್ಲಿ ಫೀಲ್ ಆಯ್ತಿತ್ತು, ಅದಕ್ಕೆ ಟೆಂಪಲ್ಗೆಲ್ಲ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಸಿಗಲಿ ಅಂತ ಹೋಗ್ಬಿಟ್ಟು ಮೇ ಬಿ ಗಿಫ್ಟ್ ಈಗಲೇ ಕೊಟ್ಬಿಡ್ತೀನಿ ಅನಿಸುತ್ತೆ. ಆ ಪೋರ್ಷನ್ ಮಾತ್ರ ಹಳೆ ಹಾಕ್ತೀನಿ ಗೈಸ್. ಹೋಗ್ತಾ ಇದ್ದೀವಿ. ಅಮ್ಮ ಏನು ಮಾಡಿದ್ರೆ ನೋಡಬೇಕು. ಗಿಫ್ಟ್ ಯಾರಿಗೆ ಏನು ಅಂತ ಗೆಸ್ ಮಾಡ್ತಾಯಿರಿ ಗೈಸ್. ಬಂದೆ ಗೈಸ್ ಮನೆಗೆ. ಏನು ಮಾಡ್ತಾರೆ ನೋಡೋಣ. ಅದನ್ನ ಮೇಡಮ್ ಚುಬ್ಬು ಏನು ನೋಡ್ತಾ ಇದೆಯಾ? ಐ ಲವ್ ಯು ಮಗಳೇ. ಏನು ನೋಡು
ಹಂಗೇನಾ ಹಿಂಗಲ್ಲ. ನೋಡಿ. ತೋರ್ಸ್ಕೊ ನಂಗೆ ಹೇಳ್ಕೊಡು ಎಕ್ಸಸೈಸ್ ಹೇಳ್ಕೊಟ್ಬಿಟ್ಟು ಹೋದ್ಲು ಅವ್ರ ಅಜ್ಜಿಗೆ ಈಗ